ಹಾಗಾದ್ರೆ ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ರ? ನೀಟ್ ಪ್ರತಿಭಟನೆಯಲ್ಲಿ ದೇಶದ್ರೋಹಿಗಳ ಪೋಸ್ಟರ್ ಅನೇಕ ಕಡೆಗಳಲ್ಲಿ ಕಂಡು ಬಂದಿತ್ತು. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೈಲಲ್ಲಿರುವಂತಹ ಖಾಲಿದ್ ವಿರುದ್ಧ ಯಾಕೆ ಚಾರ್ಜ್ ಶೀಟ್ ಆಗಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರದ ಸಮರ್ಥವಾದ ಸರ್ಕಾರ ಯಾಕೆ ಶಿಕ್ಷೆ ಕೊಡಿಸಿಲ್ಲ? ದೇಶದ್ರೋಹಿಗಳು ಅಂತ ಕರೆಯೋದಕ್ಕೆ ಗುತ್ತಿಗೆಯನ್ನೇನಾದ್ರೂ ಪಡೆದಿದ್ದಾರಾ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಯಾರ ಫೋಟೋ ಇದೆ, ಆಂಟಿ ನ್ಯಾಷನಲಿಸಂ ಮಾತಾಡೋದಕ್ಕೆ ಇವರು ಯಾರು ಅನ್ನುವಂತ ಪ್ರಶ್ನೆಯನ್ನ ಈಗ ಪ್ರಿಯಾಂಕ್ ಖರ್ಗೆ ಮಾಡಿರೋದು. ಆಯ್ತ್ರಿ, ಒಮರ್ ಖಾಲಿದ್ ಜೈಲ್ನಲ್ಲಿ ಇದಾರಲ್ಲ, ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನ ಉಮರ್ ಖಾಲಿದರಿಗೆ ಯಾಕೆ ಇನ್ನ ಶಿಕ್ಷೆ ಆಗಿಲ್ಲ? ಬೇರೆಯವರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರಿ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಇವ್ರೇನ್ ಗುತ್ತಿಗೆ ತಗೊಂಡಿದಾರ? 52 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ದೇಶದ ಬಾವುಟ ಹಾರಿಸಲಿಕ್ಕೆ RSS ಕ್ಯಾಂಪ್ ನಲ್ಲಿ, RSS ಹೆಡ್ ಕ್ವಾರ್ಟರ್ ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರ? ಆಯ್ತ್ರಿ, ಒಮರ್ ಖಾಲಿದ್ ಜೈಲ್ನಲ್ಲಿ ಇದಾರಲ್ಲ, ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನ ಉಮರ್ ಖಾಲಿದರಿಗೆ ಯಾಕೆ ಇನ್ನ ಶಿಕ್ಷೆ ಆಗಿಲ್ಲ? ಬೇರೆಯವರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರಿ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಇವ್ರೇನ್ ಗುತ್ತಿಗೆ ತಗೊಂಡಿದಾರ? 52 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ದೇಶದ ಬಾವುಟ ಹಾರಿಸಲಿಕ್ಕೆ RSS ಕ್ಯಾಂಪ್ ನಲ್ಲಿ, RSS ಹೆಡ್ ಕ್ವಾರ್ಟರ್ ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರ? ಆಯ್ತ್ರಿ, ಒಮರ್ ಖಾಲಿದ್ ಜೈಲ್ನಲ್ಲಿ ಇದಾರಲ್ಲ, ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನ ಉಮರ್ ಖಾಲಿದರಿಗೆ ಯಾಕೆ ಇನ್ನ ಶಿಕ್ಷೆ ಆಗಿಲ್ಲ? ಬೇರೆಯವರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರಿ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಇವ್ರೇನ್ ಗುತ್ತಿಗೆ ತಗೊಂಡಿದಾರ? 52 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ದೇಶದ ಬಾವುಟ ಹಾರಿಸಲಿಕ್ಕೆ RSS ಕ್ಯಾಂಪ್ ನಲ್ಲಿ, RSS ಹೆಡ್ ಕ್ವಾರ್ಟರ್ ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರ? ಇದು ಗೃಹ ಸಚಿವರ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಯಾಕೆ ಕೊಟ್ರು ಅಂತಂದ್ರೆ, ಈಗಾಗಲೇ ಪ್ರತಿಭಟನೆಗಳು ನಡೆದಂತಹ ಸಂದರ್ಭದಲ್ಲಿ ಒಂದಷ್ಟು ಪೋಸ್ಟರ್ಗಳು ಕಾಣಿಸಿದ್ವು. ಖಾಲಿದ್ ಪರವಾಗಿ ಒಂದಷ್ಟು ಪೋಸ್ಟರ್ಗಳು ಹಾಗೆ ಸ್ಲೋಗನ್ಗಳನ್ನ ಕೂಡ ಕೂಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವರು ರಿಯಾಕ್ಟ್ ಮಾಡಿರೋದು. ಅವರ ಪರವಾಗಿ ಬ್ಯಾಟ್ ಬೀಸಿದ್ರೆ, ಹಾಗಾದ್ರೆ ಅವ್ರ ಪರವಾಗಿ ಮಾತಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಯಾಕಂದ್ರೆ ಖಾಲಿದ್ ಬ್ಯಾನರ್ ಹಿಡಿದವರನ್ನ ಗೃಹ ಸಚಿವರು RSS ಹಾಗೂ ಬಿಜೆಪಿಯನ್ನ ಟೀಕೆ ಮಾಡುವಂತಹ ಬರದಲ್ಲಿ ಸಮರ್ಥಿಸಿಕೊಂಡ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದ್ವಿ. ಜೈಲಲ್ಲಿರುವಂತಹ ಖಾಲಿದ್ ವಿರುದ್ಧ ಯಾಕೆ ಚಾರ್ಜ್ ಶೀಟ್ ಆಗಿಲ್ಲ? ಕೇಂದ್ರ ಅವ್ರಿಗೆ ಶಿಕ್ಷೆ ಕೊಡಿಸಬೇಕಿತ್ತು, ಆದ್ರೆ ಕೊಡಿಸಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ತಿಹಾರ್ ಜೈಲಿನಲ್ಲಿರುವಂತಹ ಖಾಲಿದ್ ಬಗ್ಗೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿರೋದು. ದೇಶದ್ರೋಹಿಗಳಂತ ಕರೆಯೋದಕ್ಕೆ ಏನಾದ್ರೂ ಗುತ್ತಿಗೆಯನ್ನ ಪಡ್ಕೊಂಡಿದ್ದಾರೆ ಇವರು ಅನ್ನುವಂತ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ, ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಯಾರ ಫೋಟೋ ಇದೆ, ಆಂಟಿ ನ್ಯಾಷನಲಿಸಂ ಅನ್ನ ಮಾತಾಡೋದಕ್ಕೆ ಇವರೆಲ್ಲರೂ ಯಾರು ಅಂತ RSS ಹಾಗೂ ಬಿಜೆಪಿಯನ್ನ ಕೇಂದ್ರೀಕೃತವಾಗಿರಿಸಿಕೊಂಡು ಈಗ ಒಂದಷ್ಟು ಹೇಳಿಕೆಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ನೀಡಿದ್ದಾರೆ. ಆ ಹೇಳಿಕೆಗಳನ್ನ ಕೂಡ ಗಮನಿಸಿದ್ವಿ. ಹೇಳಿಕೆಗಳನ್ನ ಕೊಡೋ ಬರದಲ್ಲಿ, ಅದರ ಜೊತೆಯಲ್ಲಿ ವಿರೋಧ ಮಾಡುವಂತಹ ಬರದಲ್ಲಿ ಈ ಬ್ಯಾನರ್ ಹಿಡಿದಂತವರನ್ನ, ಜೊತೆಗೆ ಈ ಆಂಟಿ ನ್ಯಾಷನಲ್ ಸ್ಲೋಗನ್ಸ್ ಅನ್ನ ಕೂಗಿದಂತವರನ್ನ ಅವರ ಪರವಾಗಿ ಸಮರ್ಥನೆಯನ್ನ ಹಾಗಾದ್ರೆ ಮಾಡ್ಕೊಂಡ್ರ ಅನ್ನುವಂತ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕಂದ್ರೆ ನೀಟಿಗೂ ಇಂಥ ದೇಶದ್ರೋಹಿ ಹೇಳಿಕೆಗಳಿಗೂ ಅದರ ಜೊತೆಯಲ್ಲಿ ಆ ಸ್ಲೋಗನ್ ಅನ್ನ ಹಿಡಿದಂತವ್ರಿಗೂ ಏನ್ ಸಂಬಂಧ ಅನ್ನುವಂತ ಪ್ರಶ್ನೆ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಅದೇ ವಿಚಾರ ಈಗ ಸದ್ಯ ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇರೋದು. ಅದೇ ವಿಚಾರಕ್ಕೆ ಬಿಜೆಪಿಯು ಕೂಡ ಪ್ರತಿಭಟನೆಯನ್ನು ಒಂದು ಕಡೆಯಲ್ಲಿ ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತಾಡಿರೋದು. ಆದ್ರೆ ಗೃಹ ಸಚಿವರು ಇದನ್ನ ಸಮರ್ಥಿಸಿಕೊಂಡ್ರ ಅನ್ನುವಂತ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಈ
ಸ್ಲೋಗನ್ಸ್ ಅನ್ನ ಹೇಳಿದಂತವರು, ಅದರ ಜೊತೆಯಲ್ಲಿ ಬ್ಯಾನರ್ಗಳನ್ನ ಹಿಡಿದಂತವರು, ಇವರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶಗಳು ದೇಶದಾದ್ಯಂತ ವ್ಯಕ್ತವಾಗ್ತಾ ಇದೆ. ಆದ್ರೆ ನಮ್ಮ ಗೃಹ ಸಚಿವರು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಅವರನ್ನ ಸಮರ್ಥನೆ ಏನಾದ್ರೂ ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಡೀಟೇಲ್ಸ್ ಏನಿದೆ? ಸಾಬೀತಾಗಿಲ್ಲ. ಇನ್ನು ಕೇಂದ್ರ ಸರ್ಕಾರ ಅವರ ಬಗ್ಗೆ ಚಾರ್ಜ್ ಶೀಟ್ ಅನ್ನೇ ಹಾಕಿಲ್ಲ. ಅಂತವ್ರನ್ನ ನಾವು ಅಪರಾಧಿ ಅಥವಾ ಭಯೋತ್ಪಾದಕ ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರ್ತಕ್ಕಂಥದ್ದು. ಒಂದ್ ವೇಳೆ ಅವರು ಅಪರಾಧ ಮಾಡಿದ್ರೆ ಅವ್ರ ಮೇಲೆ ಇಷ್ಟೊತ್ತಿಗೆ ಶಿಕ್ಷೆಯನ್ನ ಪ್ರಮಾಣ ಘೋಷಣೆ ಆಗಬೇಕಾಗಿತ್ತು ಮತ್ತು ಚಾರ್ಜ್ ಶೀಟ್ ಹಾಕುವಂತ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಇಬ್ಬಂದಿ ನೀತಿಯಾಗಿ ತೋರಿಸ್ತಾ ಇದೆ ಅನ್ನುವಂತ ಒಂದಷ್ಟು ಆಕ್ರೋಶವನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೊರಹಾಕಿರ್ತಕ್ಕಂಥದ್ದು. ಉಮರ್ ಖಾಲಿದ್ ಬಗ್ಗೆ ಆಕ್ಷೇಪ ಇದ್ರೆ ಅವರ ಬಗ್ಗೆ ಒಂದ್ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಮಾಡಿಲ್ಲ ಅನ್ನುವಂಥದ್ದು. ಮತ್ತೆ ಇದು ದೊಡ್ಡ ಮಟ್ಟದ ಸರ್ಕಾರ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರದಲ್ಲಿ ಇವರು ಈ ತರಹದ ಬೆಳವಣಿಗೆಗಳಾದಾಗ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಸಾಮರ್ಥ್ಯ ಇವ್ರಿಗಿಲ್ವಾ ಅನ್ನುವಂಥದ್ದು ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಉಮರ್ ಖಾಲಿದ್ ಅವರ ಫೋಟೋ ಹಿಡ್ಕೊಂಡಿದ್ದಕ್ಕೆ ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರದ ಇಬ್ಬಂದಿ ನೀತಿ ವಿರುದ್ಧ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಆಕ್ರೋಶನ ಹೊರಹಾಕಿದ್ದಾರೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.